ವೆರಿ ಇಂಟ್ರೆಸ್ಟಿಂಗ್ ನಿಜಕ್ಕೂ ಕೂಡ. ಯಾಕಂದ್ರೆ ನೀವೇ ಡ್ರೈವಿಂಗ್ ಗೊತ್ತಿಲ್ಲದೆ ಆದ್ರೆ ಎಲ್ಲರ ಜೀವನದ ಡ್ರೈವಿಂಗ್ ಫೋರ್ಸ್ ಆಗೋದಕ್ಕೆ ಯೋಚನೆ ಮಾಡಿದ್ರಲ್ಲ, ಸಮಥಿಂಗ್ ಇನ್ಕ್ರೆಡಿಬಲ್ ಅನ್ಸುತ್ತೆ. ಹೌದು, ಯಾಕೆ ಅಂದ್ರೆ ಲೈಕ್ ಆ ಹೆಣ್ಣು ಮಗು ರೋಡಲ್ಲಿ ಏನೇನು ಚಾಲೆಂಜಸ್ನ ಫೇಸ್ ಮಾಡ್ಬೋದು ಅಂತ ನನಗೆ ಗೊತ್ತಿದ್ರೆ ಮಾತ್ರ ಆಕೆಗೂ ನಾ ಇದು ಮಾಡೋದು. ಸೊ ಹಾಗಾಗಿ ಫಸ್ಟ್ ನಾನು ಡ್ರೈವಿಂಗ್ನ ಕಲಿತೆ. ನಾನೇ 20 ದಿನದಲ್ಲಿ ಡ್ರೈವಿಂಗ್ನ ಕಲಿತೆ. 20 ದಿನದಲ್ಲಿ ಡ್ರೈವಿಂಗ್ ಕಲಿತು ನಾನು ಅವರಿಗೊಂದು ಪ್ಲ್ಯಾನ್ ಮಾಡಿಕೊಟ್ಟೆ, ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿಕೊಟ್ಟೆ. ಯಾರಿಗೆ? ಮಾರುತಿ ಅವರಿಗೆ. ಸರ್ 12 ಕ್ಲಾಸಸ್ಸು 20 ಕ್ಲಾಸಸ್ ಎಲ್ಲೂ ಸಾಕಾಗೋದಿಲ್ಲ ಒಂದು ಹೆಣ್ಮಗುನ ಟ್ರೈನ್ ಮಾಡೋಕ್ಕೆ. ನಾವು 36ರಿಂದ 50 ಕ್ಲಾಸಸ್ನ ಮಾಡೋಣ. ಯಾಕಾಗಿ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರ ಕಾರನ್ನ ಅವ್ರು ಡ್ರೈವ್ ಮಾಡ್ಕೊಂಡು ಹೋಗೋದು ಬೇರೆ, ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂದಾಗ ರೆಸ್ಪಾನ್ಸಿಬಿಲಿಟಿ, ಆ ಜವಾಬ್ದಾರಿಗೋಸ್ಕರ ಜವಾಬ್ದಾರಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಾವು ಎಂಥ ಹೆಣ್ಮಕ್ಳಿಗೆ ಇಲ್ಲಿ ನಾವು ಒಂದು ಸೆಕ್ಯೂರಿಟಿನ ಕೊಡ್ತಾ ಇದ್ದೀವಿ, ಎಂಥ ಹೆಣ್ಮಕ್ಳಿಗೆ ನಾವು ಅವ್ರನ್ನ ರೂಪಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಅವ್ರು ಯಾವತ್ತು ಕಾರಿನ ಕನಸನ್ನಂತೂ 100% ಕಂಡಿರಲ್ಲ ಅವ್ರ ಜೀವನದಲ್ಲಿ. ಕಾರ್ ಮೆಟ್ಲು ಹತ್ತೀನಿ ಅಂತಲೂ ಅವ್ರಿಗೆ ಗೊತ್ತಿರೋದಿಲ್ಲ. ಅಂತಹ ಹೆಣ್ಮಕ್ಳಿಗೆ ನೀವು ಕರ್ಕೊಂಬಂದು ಕಾರ್ ಮುಂದೆ ನಿಲ್ಲಿಸಿ ನೀನು 20 ದಿನದಲ್ಲಿ ಕಾರ್ ಕೊಡ್ತೀನಿ ಅಂದರೆ ಅವ್ರು ಖಂಡಿತವಾಗಿಯೂ ಡ್ರೈವ್ ಮಾಡೋದಿಲ್ಲ ಅದನ್ನು. ಸೊ ಅಂಥ ಹೆಣ್ಮಕ್ಳನ್ನ ನಾವು ಏನು ಮಾಡಿದ್ವಿ ಅಂದರೆ ಅವರಿಗೆ ಫಸ್ಟು ಸಿಮ್ಯುಲೇಟರ್ ಹೇಳ್ಕೊಳಕ್ಕೆ ಶುರು ಮಾಡಿದ್ವಿ. ಥಿಯರಿ ಕೊಟ್ವಿ. ಥಿಯರಿ ಕೊಟ್ಟಮೇಲೆ ಫಸ್ಟ್ ಗೇರ್ ಯಾವ ಥರ ಇರುತ್ತೆ, ಸೆಕೆಂಡ್ ಗೇರ್ ಯಾವ ಥರ ಇರುತ್ತೆ, ಥರ್ಡ್ ಗೇರ್ ಯಾವ ಥರ ಇರುತ್ತೆ. ಫಸ್ಟ್ ಗೇರು ಸೆಕೆಂಡ್ ಗೇರ್ ಹೇಳ್ಕೊಟ್ಮೇಲೆ ಒಂದು 10 ದಿನದ ಕ್ಲಾಸು ಬರೀ ಫಸ್ಟ್ ಗೇರು ಸೆಕೆಂಡ್ ಗೇರ್ಗೆ. ಆಮೇಲೆ ಥರ್ಡು ಫೋರ್ತು, ಅದಾದಮೇಲೆ ಯೂ ಟರ್ನು, ರಿವರ್ಸು. ನಮಗೆ ಗೊತ್ತಿದೆ ಪಾರ್ಕಿಂಗ್ ಎಷ್ಟು ಕಷ್ಟ ನಮ್ಮ ಬೆಂಗಳೂರಲ್ಲಿ ಅಂತ. ಪಾರ್ಕಿಂಗು ಇದೆಲ್ಲ ಆದಮೇಲೆ ಅವ್ರ ಸ್ಕಿಲ್ ಟೆಸ್ಟು, ಎವ್ರಿ 15 ಡೇಸ್ ಸ್ಕಿಲ್ ಟೆಸ್ಟು. ಆ ಸ್ಕಿಲ್ ಟೆಸ್ಟಲ್ಲಿ ಏನು ಕಲ್ತಿಲ್ಲ ಅವರು ಅದನ್ನು ಮತ್ತೆ ಅವ್ರನ್ನ ತಯಾರು ಮಾಡೋದು. ಅದಾದಮೇಲೆ ಅವ್ರು ಅಷ್ಟೂ ಮಾಡಿದ ಮೇಲೆ ಅವರ ವಿಷನ್ ಟೆಸ್ಟ್, ಅವರ ಹೆಲ್ತ್ ಟೆಸ್ಟು, ಇದಿಷ್ಟು ಪ್ರಾಸೆಸ್ಸಲ್ಲಿ ಬರೋವಂಥದ್ದು. ಇದಿಷ್ಟು ಪ್ರಾಸೆಸ್ಸಲ್ಲಿ ಬಂದ ಮೇಲೆ ಪೊಲೀಸ್ ವೆರಿಫಿಕೇಷನ್ಗೆ ಹೋಗುತ್ತದು. ಆಕೆ ಯಾಕಂದರೆ ಇನ್ನೊಬ್ಬರಿಗೆ ನಾವು ಎಲ್ಲೋ ಕಳಿಸ್ತಾ ಇದ್ದೀವಿ ಅಂದರೆ ಆಕೆಯಿಂದನೂ ನಮಗೆ ಬೇಕು ಅಲ್ವಾ. ಆಕೆ ಬ್ಯಾಕ್ಗ್ರೌಂಡ್ ನಮಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೊಲೀಸ್ ವೆರಿಫಿಕೇಷನ್ ಇದಿಷ್ಟನ್ನ ತಯಾರು ಮಾಡಿಕೊಂಡು ನಾವು ಮಾರುತಿಯವರಿಗೆ ಹೇಳಿದ್ದಕ್ಕೆ ಅವರು ಟ್ರೈನಿಂಗ್ನ ಶುರು ಮಾಡಿಕೊಟ್ರು. ಅವ್ರು ಟ್ರೈನಿಂಗ್ ಮಾಡ್ಕೊಂಡು ಶುರು ಮಾಡಿಕೊಡೋ ತನಕ ನಮಗಂತೂ ಡ್ರೈವರ್ಸ್ ಬೇಕು. ಸೊ ಆಗ ಬಂದಿದ್ದೆ ಅದರಲ್ಲಿ ಕಲ್ಯಾಣಿ ಕೃಷ್ಣ ಅಂತ ಒಬ್ಬರು ಬಂದರು. ಸೊ ಅವ್ರ ಜೊತೆ ನಾನು ನಿಂತ್ಕೊಂಡೆ ಡ್ರೈವಿಂಗ್ಗೆ. ಸೊ ನಾನು ಕೂಡ ಡ್ರೈವ್ ಮಾಡ್ತಿದ್ದೆ ಸ್ಟಾರ್ಟಿಂಗ್. ಐ ಆಮ್ ಆಲ್ಸೋ ಎ ಡ್ರೈವರ್ ಟು ದ ಆರ್ಗನೈಸೇಷನ್. ಸೊ ನಾವಿಲ್ಲಿ ಎಲ್ಲರನ್ನೂ ಚಾಫರ್ಸ್ ಅಂತ ಕರಿತೀವಿ, ಇಲ್ಲ ಪೈಲಟ್ಸ್ ಅಂತ ಕರಿತೀವಿ. ನಾವು ಡ್ರೈವರ್ ಅನ್ನೋ ಪದ ಒಪ್ಪಿ, ಯಾಕಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಗಡಿಗಳಲ್ಲಿ ಆರ್ಮಿ ಪರ್ಸನ್ಸ್ ನಮಗೋಸ್ಕರ ದೇಶ ಕಾಯ್ತಾರೆ. ಇಲ್ಲಿ ನಮ್ಮ ಹೆಣ್ಮಕ್ಳು ಇನ್ನೊಂದು ಹೆಣ್ಮಕ್ಳಿಗೋಸ್ಕರ ಕಾಯ್ತಾರೆ. ಅವ್ರು ಸುರಕ್ಷಿತವಾಗಿ, ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ ನಮ್ಮ ಮಕ್ಕಳು ಎಷ್ಟು ಸುರಕ್ಷಿತವಾಗಿ ನಮ್ಮ ಮನೆಗೆ ಬರ್ತಾರೆ ಅಂತ. ಸೊ ಅಂಥ ಹೆಣ್ಮಕ್ಳನ್ನ ಸುರಕ್ಷತೆ, ಇವರಿಗೂ ಒಂದು ಚಾಫರ್ಸ್ ಅಂತಾನೋ ಅಥವಾ ಪೈಲಟ್ಸ್ ಅಂತಾನೋ ಕರೆದ್ರೆ ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.